ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ 2 ಟಾಪಿಕ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಂಬರ್ 1, LG ಇಂಡಿಯಾ ಇನಿಷಿಯಲ್ ಪಬ್ಲಿಕ್ ಆಫರ್ ಅನ್ನ ಬಯಸ್ತಾ ಇದೆ. ನಂಬರ್ 2, ಚೈನಾ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡೋಣ. ಹೌದು, ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ಹಣಕಾಸಿನ ವಿಚಾರಗಳನ್ನ ನಾನು ನಿಮಗೆ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು 10th ಡಿಸೆಂಬರ್ ಮಂಗಳವಾರ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಸ್ಪಾಟಿಫೈ ಮತ್ತೆ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ಕೇಳ್ಬೋದು. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ನೋಡಬೇಕು ಅಂತ ಅನ್ಕೊಂಡಿದ್ರೆ ಯೂಟ್ಯೂಬ್ ಚಾರ್ಟ್ಸ್ ಮುಖಾಂತರ ನೋಡ್ಬೋದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೇ ಬಿಡೋಣ. ಕೊರಿಯಾದ ಕಂಪನಿ ಆದಂತಹ LG ಎಲೆಕ್ಟ್ರಾನಿಕ್ಸ್ ಭಾರತದಲ್ಲಿ ತನ್ನ ಒಂದು ಸಬ್ಸಿಡಿರಿಯನ್ನ ಲಿಸ್ಟ್ ಮಾಡ್ತಿದೆ. ಅವರು ಸುಮಾರು 15,000 ಕೋಟಿಗಳನ್ನ ಸಂಗ್ರಹಣೆ ಮಾಡಿಕೊಂಡು ಸಹ ಅದಕ್ಕೆ ಯೋಜನೆ ಮಾಡ್ತಿದ್ದಾರೆ. ಅಂದ್ರೆ 100% ಮಾರಾಟದ ಕೊಡುಗೆಯನ್ನ ನಾವು ನೋಡ್ತಿದೀವಿ ಅಂತಂದ್ರೆ OFS ಮೂಲಕ ಕೊರಿಯಾದಲ್ಲಿ LGಯ ಮೂಲ ಒಂದು ಕಂಪನಿ ಏನಿದೆ ಅದು ಭಾರತೀಯ ವ್ಯವಹಾರದಲ್ಲಿ ತನ್ನ ಪಾಲನ್ನ ಮಾರಾಟ ಮಾಡ್ತಿದೆ. ಅಂದ್ರೆ ಹಣವನ್ನ ಯಾವ ರೀತಿ ಅವರು ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಯಾವುದೇ ಹಣವೂ ಸಹ LG ಇಂಡಿಯಾಗೆ ಹೋಗ್ತಾನೆ ಇಲ್ಲ. LG ಇಂಡಿಯಾ one of the most established names in home appliances and consumer electronics. ನೀವೇನಾದ್ರೂ ವಾಷಿಂಗ್ ಮಿಷಿನ್ ನ ನೋಡಿದ್ರೆ, ಮೈಕ್ರೋವೇವ್ ನೋಡಿದ್ರೆ, ನಿಮ್ಮ ಮನೇಲಿ ಏನಾದ್ರೂ ಈ ಐಟಮ್ಸ್ ಗಳಿದೆ ಅಂತಂದ್ರೆ LGಯ ಲೋಗೋ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅವರ ಒಂದು IPO ಫೈಲಿಂಗ್ಸ್ ಏನಿದೆ ಇದು ನಮ್ಗೆ ಒಂದು ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ, ಹಾಗೆ ಯಾವ ರೀತಿ ಆಪರೇಟ್ ಮಾಡುತ್ತೆ, ಇಂಡಸ್ಟ್ರಿ ಯಾವ ರೀತಿ ನಡೆಯುತ್ತಿದೆ ಅನ್ನೋದಕ್ಕೆ ಒಂದು ಒಳ್ಳೆ ಪಿಕ್ಚರ್ ಅನ್ನ ಕೊಡುತ್ತೆ. ಈಗ ಡಾಕ್ಯುಮೆಂಟ್ ನ 456 ಪುಟಗಳ ಮುಖಾಂತರ ನೋಡ್ತಿದೀವಿ ಅಂತಂದ್ರೆ ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನ್ ಗೊತ್ತಾ, ಈ ವಿಷಯವನ್ನ ಒಂದು ಬೇಸಿಕ್ ಆಗಿ ನೋಡ್ತಾ ಹೋಗೋಣ. ಸ್ಯಾಮ್ಸಂಗ್ ನಂತರ ಬರುವ ಒಂದು ಆದಾಯದ ಮೇಲೆ ನಾವು ನೋಡ್ತಿದೀವಿ ಅಂತಂದ್ರೆ ಇನ್ ದಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ LG 2ನೇ ಅತಿ ದೊಡ್ಡ ಪ್ಲೇಯರ್ ಅಂತ ಹೇಳ್ಬೋದು. ಅಂದ್ಹಾಗೆ ಇಲ್ಲಿ ವಿಷಯಗಳು ತುಂಬಾ ಆಸಕ್ತಿದಾಯಕವಾಗಿದೆ. ಏನ್ ಗೊತ್ತಾ, ಇಂಡಿಯಾ ಸ್ಟಿಲ್ ಲ್ಯಾಗ್ಸ್ ಬಿಹೈಂಡ್ ಇನ್ ಟರ್ಮ್ಸ್ ಆಫ್ ಓನಿಂಗ್ ಹೋಮ್ ಅಪ್ಲಯನ್ಸಸ್. ಅಂದ್ರೆ ನಮ್ಮ ಭಾರತ ಹೋಮ್ ಅಪ್ಲಯನ್ಸ್ ನ ತಯಾರು ಮಾಡೋದ್ರಲ್ಲಿ ಇನ್ನೂ ಹಿಂದುಳಿದಿದೆ ಅಂತ ಅರ್ಥ. ಸುಮಾರು 40% ಕುಟುಂಬಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ರೆಫ್ರಿಜರೇಟರ್ ಅನ್ನ ಹೊಂದಿದೆ. ಈಗ ತೊಳೆಯುವ ಯಂತ್ರಗಳು ಅಂತ ನಾವೇನ್ ಹೇಳ್ತೀವಿ, ವಾಷಿಂಗ್ ಮಿಷಿನ್, ಆ ಸಂಖ್ಯೆಯನ್ನ ಸುಮಾರು 20%ಗೆ ಇಳಿಸ್ತಿದೆ. ಹಾಗೇನೆ ಮೈಕ್ರೋವೇವ್ 5%ಗೆ ಕಡಿಮೆ ಆಗಿದೆ. ಚೈನಾದಂತಹ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಈ ಉತ್ಪನ್ನಗಳು ಹೆಚ್ಚಿನ ಮನೆಯಲ್ಲಿದೆ. ಹಾಗೆಯೇ LG ಅಂತಹ ಕಂಪನಿಗಳು ಭಾರತ ಬಗ್ಗೆ ಯಾಕಷ್ಟು ಎಕ್ಸೈಟ್ ಆಗಿರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಾವು ನೋಡಬಹುದು. ಈಗ LG ಇಂಡಿಯಾ ಎಲ್ಲಿಂದ ಹೆಚ್ಚಿನ ಹಣವನ್ನ ಗಳಿಸ್ತಿದೆ. LG ಇಂಡಿಯಾ ಕಳೆದ ವರ್ಷ ಸುಮಾರು 20,000 ಕೋಟಿ ಆದಾಯವನ್ನ ಗಳಿಸಿದೆ. ಹಾಗೆ ಅದರಲ್ಲಿ ಹೆಚ್ಚಿನ ಸುಮಾರು 70% ಗೃಹೋಪಯೋಗಿ ಉಪಕರಣಗಳು ಏನಿದೆ, ಹಾಗೆ ಏರ್ ಕಂಡೀಷನಿಂಗ್ ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ಗಳಾಗಿರ್ಬೋದು, ಮೈಕ್ರೋವೇವ್ ನಂತಹ ಸಣ್ಣ ಉತ್ಪನ್ನಗಳನ್ನು ಸಹ ಒಳಗೊಂಡಿದೆ. ಅದರೊಳಗೆ ರೆಫ್ರಿಜರೇಟರ್ಗಳು ಮಾತ್ರ ಸುಮಾರು 30%, ತೊಳೆಯುವ ಯಂತ್ರಗಳು ಅಂದ್ರೆ ವಾಷಿಂಗ್ ಮಿಷಿನ್ ಅಂತ ಏನ್ ಹೇಳ್ತೀವಿ ಸುಮಾರು 20%, ಹಾಗೆ ಎಸಿಗಳು ಸುಮಾರು 30% ಕೊಡುಗೆಯನ್ನ ಕೊಟ್ಟಿದೆ. ಸರಿ ಸುಮಾರು 20% ಆದಾಯ ಹೋಮ್ ಎಂಟರ್ಟೈನ್ಮೆಂಟ್ ವಿಭಾಗದಿಂದ ಅಂದ್ರೆ ಟಿವಿ ಮತ್ತು ಸಂಬಂಧಿತ ಉತ್ಪನ್ನಗಳಿಂದ ಬರ್ತಿದೆ. ಈಗ ಈ ಉತ್ಪನ್ನಗಳ ಬಗ್ಗೆ ವಿತರಣೆಯಷ್ಟೇ ಆಗಿದೆ. LG ಹ್ಯಾಸ್ ಬಿಲ್ಟ್ ಅ ನೆಟ್ವರ್ಕ್ ಸ್ಪ್ಯಾನಿಂಗ್ ಬೋತ್ ದಿ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಪ್ರತಿಯೊಂದು ಕೂಡ ತನ್ನದೇ ಆದ ಡೈನಮಿಕ್ಸ್ ನೊಂದಿಗೆ ಕೆಲಸ ಮಾಡ್ತಾ ಇದೆ. ಇನ್ನು ಈ ಕಂಪನಿಯು ವಿಶೇಷ LG ಬ್ರ್ಯಾಂಡ್ ನ ಮ್ಯಾನೇಜ್ ಮಾಡುವಂತಹ ಸ್ಟೋರ್ ಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಈಗ ಪ್ರಾಥಮಿಕ ನಗರ ಸಿಟಿಯಲ್ಲಿ ನಾವು ನೋಡಿದ್ರೆ, ಹಾಗೆ ಸೆಮಿ ಅರ್ಬನ್ ಏರಿಯಾಸ್ ಅಲ್ಲಿ ನೋಡಿದ್ರು ಸಹ ಈ ಒಂದು ಸ್ಟೋರ್ಸ್ ಗಳು ಖಂಡಿತವಾಗ್ಲೂ ಇರುತ್ತೆ. LG ಕ್ರೋಮ್ ಮತ್ತೆ ರಿಲಯನ್ಸ್ ಡಿಜಿಟಲ್ ನಂತಹ ಬಹುತ್ ಬ್ರ್ಯಾಂಡ್ ಚಿಲ್ಲರೆ ವ್ಯಾಪಾರಿಗಳೊಂದಿಗೆ ಸಹ ಈ ಒಂದು ಕಾರ್ಯವನ್ನ ಮಾಡ್ತಾರೆ. ಈಗ ಈ ಸ್ಟೋರ್ಸ್ ಗಳು ಹೆಚ್ಚಿನ ಕಾಂಪಿಟೇಟಿವ್ ಆದಂತಹ ಸ್ಯಾಮ್ಸಂಗ್, ವರ್ಲ್ಪೂಲ್ ಮತ್ತೆ ಇತರರೊಂದಿಗೂ ಸಹ LG ಗಮನವನ್ನ ಸೆಳೆಯಲು ಕಾಂಪಿಟೇಟ್ ಮಾಡ್ತಾ ಇದೆ. ಇನ್ನು ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಂತಹ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಗಳು ಹೆಚ್ಚುತ್ತಿರುವಂತಹ ಒಂದು ಪ್ರಮುಖ ಚಾನೆಲ್ ಗಳಾಗಿದೆ ಅಂತ ಹೇಳ್ಬೋದು. DRHPಯ ನಿಖರವಾದ ಅಂಕಿ ಅಂಶಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಿಗಿಂತ ಇನ್ಕಮ್ ಇಸ್ ನಾಟ್ ಸೋ ಕನ್ಫರ್ಮ್ಡ್. ನಿಜವಾದ ಚಾಲೆಂಜ್ ಇಲ್ಲಿದೆ. ಹೌವೆವರ್ ಗ್ರಾಮೀಣ ಮತ್ತೆ ಸಣ್ಣ ಪಟ್ಟಣಗಳಲ್ಲಿ ಭಾರತ ಏನ್ ಮಾಡ್ತಿದೆ ಅಂತಂದ್ರೆ ಒಂದು ಡಾಮಿನೇಟ್ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅನ್ನ ಇಟ್ಕೊಂಡಿದೆ. ಈಗ ಸ್ಥಳೀಯ ಅಂಗಡಿಗಳನ್ನ ನಾವು ನೋಡಿದಾಗ ಸಾಮಾನ್ಯವಾಗಿ ತುಂಬಾ ಚೀಪ್ ರೇಟ್ ಇರುವಂತಹ ಬ್ರ್ಯಾಂಡ್ ಮಾಡದೇ ಇರುವಂತಹ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ. ಇದು LG ಅಂತಹ ಆರ್ಗನೈಸ್ಡ್ ಪ್ಲೇಯರ್ಸ್ಗೆ ಈ ಬೆಲೆಯನ್ನ ಒಂದು ಸ್ಪರ್ಧಿಸಲು ಕಷ್ಟಕರವಾಗ್ತಿದೆ ಅಂತ ಹೇಳ್ಬೋದು. ಇದನ್ನ ಎದುರಿಸ್ತಾ ಇದ್ದೀವಿ ಅಂತಂದ್ರೆ LGಗೆ ಕೈಗೆಟುಕುವಂತಹ ಪ್ರವೇಶ ಏನಿದೆ ಇದು ಒಂದು ಮಾದರಿಗಳನ್ನ ಸೃಷ್ಟಿ ಮಾಡ್ತಿಲ್ಲ.
ಹಾಗೆ ಅವರಿಗೆ ಬಲವಾದ ಮಾರಾಟದ ಅದಾದ್ಮೇಲೂ ಸಹ ಸೇವೆಯನ್ನ ಕೊಡೋದು ತುಂಬಾ ಡಿಪೆಂಡಬಲ್ ಆಗಿದೆ. ಅಕಾರ್ಡಿಂಗ್ ಟು ರೆಡ್ ಸೀಡ್ಸ್ ಅನಾಲಿಸಿಸ್, ಅಸಂಘಟಿತ ಅನ್ಆರ್ಗನೈಸ್ಡ್ ಸಾಮಾನ್ಯ ವ್ಯಾಪಾರ ವಲಯ ಅಂತ ನಾವೇನ್ ಹೇಳ್ತೀವಿ, ಇದು 40% ಇಂದ 32%ಗೆ ಇಳಿಯುವಂತಹ ನಿರೀಕ್ಷೆ ಇದೆ. ಹಾಗೆ ಆನ್ಲೈನ್ ಅಲ್ಲಿ ಅಂದ್ರೆ ಇ ಕಾಮರ್ಸ್ ನ 2028 ರಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ 38% ಇಂದ 45% ವರೆಗೂ ಸಹ ಹೋಗ್ತಾ ಇದೆ. ಭಾರತದಲ್ಲಿ LG ಮಾರಾಟ ಮಾಡುವಂತಹ ಬಹುಪಾಲು ಸ್ಥಳೀಯವಾಗಿ ತಯಾರಿಸಲಾಗುತ್ತೆ, ಅಂದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ ಅದನ್ನ ತಯಾರು ಮಾಡ್ತಾರೆ. ಈಗ ಕಂಪನಿಯನ್ನ 2 ಪ್ರಮುಖ ಕಾರ್ಖಾನೆಗಳು ಸಹ ನಡೆಸ್ತಿದೆ, ಒಂದು ನೋಯ್ಡಾದಲ್ಲಿ ಮತ್ತೊಂದು ಪುಣೆಯಲ್ಲಿ. ಒಟ್ಟಾರೆಯಾಗಿ ಈ ಸೌಲಭ್ಯಗಳನ್ನ ದೇಶೀಯ ಬೇಡಿಕೆಯನ್ನ ಪೂರೈಸುವುದು ಮಾತ್ರವಲ್ಲದೆ ಆಮದುಗಳನ್ನ ಕಡಿಮೆ ಮಾಡುವಂತಹ ಮೂಲಕ ವೆಚ್ಚವನ್ನ ಕಡಿಮೆ ಮಾಡಬೇಕು ಅಂತ LGಗೆ ಸಹಾಯ ಮಾಡ್ತಾ ಇದ್ದಾರೆ. LG ಕೂಡ ಪ್ರಮುಖ ವಿಸ್ತರಣೆಯನ್ನ ಯೋಜಿಸುತ್ತಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಹೊಸ ಉತ್ಪಾದನಾ ಸೌಲಭ್ಯವನ್ನು ಕೂಡ ಸ್ಥಾಪಿಸಲು ಮುಂದೆ ಬರ್ತಿದೆ. ಹೀಗೆ ಕಂಪನಿಗಳಿಗೆ ಆರ್ಥಿಕ ಉತ್ತೇಜನ ನೀಡುವುದರ ಮುಖಾಂತರ ಒಂದು ಆಮದುಗಳ ಮೇಲಿನ ನಮ್ಮ ಅವಲಂಬನೆಯನ್ನು ಸಹ ಕಡಿಮೆ ಮಾಡ್ತಿದೆ. ಈಗ ದೇಶೀಯ ಉತ್ಪಾದನೆಗಳ ಒಂದು ಸಾಮರ್ಥ್ಯವನ್ನ ಹೆಚ್ಚಿಸಬೇಕು, ವಿನ್ಯಾಸಗೊಳಿಸಬೇಕು ಅಂತಂದ್ರೆ ಸರ್ಕಾರದ PLI ಯೋಜನೆಯನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಲಾಭ ಪಡಿಬೇಕು ಅಂತಾನೆ LG ಇದನ್ನ ಮಾಡಬೇಕು ಅಂತ ಬಯಸ್ತಿದೆ. ಇದು ಸಹ ಪ್ರತಿಯೊಬ್ಬರಿಗೂ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈಗ ನಾವು ಎರಡನೇ ಸ್ಟೋರಿಯಲ್ಲಿ ಚೈನಾ ಆರ್ಥಿಕತೆ ಬಗ್ಗೆ ಮಾತಾಡೋಣ. ಇತ್ತೀಚಿನ ಡೇಟಾ ಒಂದಿಗೆ ನಾವು ಇದನ್ನ ಪ್ರಾರಂಭ ಮಾಡೋಣ. ಚೈನಾದ ಕನ್ಸ್ಯೂಮರ್ ಇನ್ಫ್ಲೇಷನ್ ನವೆಂಬರ್ನಲ್ಲಿ ಕೇವಲ 0.2%ಗೆ ಇಳಿತು. ಅಕ್ಟೋಬರ್ನಲ್ಲಿ 0.3% ರಿಂದ ಕಡಿಮೆಯಾಗಿದೆ, ಮತ್ತೆ 0.5% ಗಿಂತಲೂ ಸಹ ನಿರೀಕ್ಷೆಗಿಂತ ಕಡಿಮೆ ಆಯಿತು. ದಿಸ್ ಇಸ್ ನಾಟ್ ಅ ರ್ಯಾಂಡಮ್ ಫಾಲ್. ಹೌದು, ಡೊಮೆಸ್ಟಿಕ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡುವಂತಹ ಒಂದು ಫಂಡಮೆಂಟಲ್ ವೀಕ್ನೆಸ್ ನ ರಿಫ್ಲೆಕ್ಟ್ ಮಾಡತ್ತೆ ಅಂತ ಹೇಳ್ಬೋದು. ಚೈನೀ ಕುಟುಂಬಗಳು ಈ ಒಂದು ಆಸ್ತಿ ಮಾರುಕಟ್ಟೆಯ ಕುಸಿತದಿಂದ ಇನ್ನೂ ಕೂಡ ಚೇತರಿಸಿಕೊಳ್ತಿದ್ದಾರೆ. ಹಾಗೆ ಆರ್ಥಿಕ ಭವಿಷ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಯಾವುದೇ ರೀತಿ ಸ್ಪೆಂಡ್ ಮಾಡೋದಕ್ಕೂ ಸಹ ಮುಂದೆ ಬರ್ತಿಲ್ಲ. ಏನಾದ್ರೂ ಸೇವನೆ ಮಾಡ್ಬೇಕಾದ್ರೂ ಸಹ ಅದರಲ್ಲಿ ನಾವು ಯಾವ ರೀತಿ ಒಂದು ಸೇವ್ ಮಾಡ್ಬೋದು ಅಂತ ನೋಡ್ತಿದ್ದಾರೆ. ಅವರು ಸಾಲವನ್ನ ರೀಪೇಮೆಂಟ್ ಮಾಡೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಿದ್ದಾರೆ, ವಿಶೇಷವಾಗಿ ಮಾರ್ಗೇಜಸ್. ಇನ್ನು ನಿರ್ಮಾಪಕರ ಮಟ್ಟದಲ್ಲಿ ಏನಾಗ್ತಿದೆ ಎಂಬುದನ್ನ ನಾವು ಹೆಚ್ಚು ಡೀಟೇಲ್ಡ್ ಆಗಿ ನೋಡೋಣ. ಈಗ ಫ್ಯಾಕ್ಟರಿ ಗೇಟ್ ಬೆಲೆಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಚೈನಾಸ್ ಪ್ರೊಡ್ಯೂಸರ್ ಪ್ರೈಸ್ ಅಂತಾನೂ ಕೂಡ ಹೇಳ್ತೀವಿ. ಈಗ ಈ ಇಂಡೆಕ್ಸ್ ಅನ್ನ ನಾವು ನೋಡಿದಾಗ ಇನ್ಫ್ಲೇಷನ್ ಹ್ಯಾಸ್ ಬಿನ್ ಅ ಡಿಕ್ಲೈನ್ ಫಾರ್ 26 ಸ್ಟ್ರೇಟ್ ಮಂತ್ಸ್ ಅಂತ ಹೇಳ್ಬೋದು. ನವೆಂಬರ್ ನಲ್ಲಿ 2.5% ನಷ್ಟು ಕುಸಿದೋಗಿದೆ. ಈಗ ನಿರಂತರವಾಗಿ ಈ ಹಣದುಬ್ಬರ ಇನ್ಫ್ಲೇಷನ್ ಅಂತ ನಾವೇನ್ ಹೇಳ್ತೀವಿ, ಈ ರೀತಿ ಆಗ್ತಾನೆ ಇದ್ರೆ ಇದು ತೊಂದರೆಯ ಚಕ್ರವನ್ನೇ ಸೃಷ್ಟಿ ಮಾಡುತ್ತೆ. ಈಗ ಚೈನೀಸ್ ಸರಕುಗಳು ಗೂಡ್ಸ್ ಗಳು ತುಂಬಾ ಚೀಪ್ ಆಗ್ತಿದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ತುಂಬೋಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ಅಂತಹ ಕಂಟ್ರಿಗಳಲ್ಲಿ ಏನಾಗುತ್ತೆ, ದೇ ಆರ್ ವರ್ಸ್ನಿಂಗ್ ಟ್ರೇಡ್ ಇಂಬ್ಯಾಲೆನ್ಸ್ ವಿತ್ ಪಾರ್ಟ್ನರ್ಸ್ ಅಂತ ಹೇಳ್ಬೋದು. ಅಂದ್ರೆ ಯಾವ ಪಾರ್ಟ್ನರ್ಸ್ ಇರ್ತಾರೆ ಅವ್ರ ಜೊತೆ ಕಾಂಪೀಟ್ ಮಾಡೋರಿಗೆ ತುಂಬಾ ಒಂದು ಇಂಬ್ಯಾಲೆನ್ಸ್ ನ ಕ್ರಿಯೇಟ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಚೈನಾದ ವ್ಯಾಪಾರದ ಹೆಚ್ಚುವರಿನ ನಾವು ನೋಡ್ತಿದೀವಿ ಅಂತಂದ್ರೆ ಈಗ ಕಳೆದ ವರ್ಷದಲ್ಲಿ $870 ಶತಕೋಟಿ ಅನ್ನ ತಲುಪಿದೆ. ಹಾಗೆ GDP-ನ ಸುಮಾರು 5% ಒಂದ್ ಹೆಜ್ಜೆ ಹಿಂದಕ್ಕೆ ಬಂದಿದೆ ಅಂತ ಹೇಳ್ಬೋದು. ಲೆಟ್ ಮಿ ಎಕ್ಸ್ಪ್ಲೇನ್ ದಿ ಬೇಸಿಕ್ ಪ್ರಾಬ್ಲಮ್ ಹಿಯರ್. ಈಗ ಚೈನಾದ ಆರ್ಥಿಕತೆ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಮನೆಯ ಬಳಕೆಗಿಂತ ಅವರ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಎಕ್ಸ್ಪೋರ್ಟ್ಸ್ ಆಗಿರ್ಬೋದು, ಇದು ಯಾವ ರೀತಿ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ಅವ್ರು ಜಾಸ್ತಿ ಗಮನವನ್ನ ಕೊಡ್ತಾರೆ. ಈಗ ಅಂಕಿ ಅಂಶಗಳ ಕಥೆಯನ್ನು ಕೂಡ ನಾವು ಹೇಳ್ಬೋದು. ಈಗ ಜಾಗತಿಕ ಸರಾಸರಿ ಬಗ್ಗೆ ನೋಡೋದಾದ್ರೆ 58%ಗೆ ಅವರು ಹೋಲಿಸಿದ್ದಾರೆ. ಇನ್ನು ಚೈನಾದ GDP ಅಂತೂ ಕೇವಲ 39% ಅಷ್ಟು ಮನೆಯ ಬಳಕೆ ಆಗಿದೆ ಅಂತ ರಿಪೋರ್ಟ್ ತೋರಿಸ್ತಿದೆ. ಈ ರೀತಿ ಯೋಚನೆ ಮಾಡಿ, ಚೈನಾ ಎಸೆನ್ಷಿಯಲಿ ಬಿಲ್ಟ್ ದಿ ಎಕನಾಮಿ. ಅದು ವಸ್ತುಗಳನ್ನ ಉತ್ಪಾದನೆ ಮಾಡೋದ್ರಲ್ಲಿ ತುಂಬಾ ಅದ್ಭುತವಾಗಿದೆ. ಆದ್ರೆ ಅದೇ ವಸ್ತುಗಳಿಗೆ ಸಾಕಷ್ಟು ದೇಶೀಯ ಬೇಡಿಕೆಗಳನ್ನ ಉತ್ಪಾದನೆ ಮಾಡಬೇಕು ಅನ್ನೋದ್ರಲ್ಲಿ ತುಂಬಾ ಸ್ಟ್ರಗಲಿಂಗ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇದು ಹೆಚ್ಚುವರಿ ಉತ್ಪಾದನೆ ಮಾಡೋದು ಮನೆಯಲ್ಲಿ ಒಂದು ಇನ್ಫ್ಲೇಷನ್ ಅನ್ನ ಕ್ರಿಯೇಟ್ ಮಾಡುವಂತಹ ರೀಸನ್ ತೋರಿಸ್ತಿದೆ ಅಂತ ಹೇಳ್ಬೋದು. ಈಗ ಕಂಪನಿಗಳಲ್ಲಿ ಇನ್ನಷ್ಟು ರಫ್ತು ಮಾಡಬೇಕು ಅನ್ನೋದಕ್ಕೂ ಸಹ ಅದು ಸ್ಟ್ರಗಲ್ ಮಾಡ್ತಿದೆ. ಹಾಗೆ ವಿದೇಶದಲ್ಲಿ ವ್ಯಾಪಾರ ಮಾಡೋದು ಸಹ ಒಂದು ಟೆನ್ಷನ್ ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ಬೋದು. ಆದ್ರೆ ಈ ಸಮಸ್ಯೆವನ್ನ ಪರಿಹರಿಸಲು ಕಷ್ಟವಾಗೋದು ಇಲ್ಲಿದೆ ನೋಡಿ. ಈಗ ಚೈನಾದ ಒಟ್ಟು ಉಳಿತಾಯ ಸುಮಾರು 60 to 65% ಅಷ್ಟಿದೆ. ಇನ್ನು ಉನ್ನತ 10% ಕುಟುಂಬಗಳು ಮಾತ್ರ ಹೊಂದಿದ್ದಾರೆ. ಇದರರ್ಥ ಚೈನಾ ಹೆಚ್ಚಿನ ಆದಾಯ ಏನಿದೆ ಇದು ಮನೆಗಳಿಗೆ ಹೋಗೋದನ್ನ ಖಚಿತಪಡಿಸ್ಕೊಳ್ಬೇಕು ಅಂತ ಒಂದು ಮಾರ್ಗವನ್ನ ಲೆಕ್ಕಾಚಾರ ಮಾಡಿಟ್ಕೊಂಡಿದೆ. ಈಗ ಗ್ರಾಮೀಣ ನಿವಾಸಿಗಳು ಖರ್ಚು ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಅಂತಂದ್ರು ಅವರು ಅವರ ಸೋಷಿಯಲ್ ಸೇಫ್ಟಿ ನೆಟ್ ಅಂತ ಏನಿರುತ್ತೆ
ಏನಿರುತ್ತೆ ಅದನ್ನ ಖಂಡಿತವಾಗ್ಲೂ ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಕಡಿಮೆ ಆದಾಯದ ಕುಟುಂಬಗಳು ಹೆಚ್ಚು ಹೊಂದಿರದೇ ಇರುವಂತ ಕಾರಣ ಈ ಬಳಕೆ ಮೇಲೆ ಖಂಡಿತವಾಗ್ಲೂ ಅವರು ಗಮನಾರ್ಹವಾಗಿ ಪರಿಣಾಮ ಬೀರೋದಿಲ್ಲ ಅನ್ನೋ ಒಂದು ಫ್ಯಾಕ್ಟರ್ ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಈಗ ಚೈನಾ ಇದನ್ನ ಉತ್ತೇಜಕ ಕ್ರಮಗಳೊಂದಿಗೆ ಪರಿಹಾರ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದೆ. ಬಟ್ ದೇ ಆರ್ ರಿಲೇಟಿವ್ಲಿ ಮಾಡೆಸ್ಟ್ ಅಂತ ಹೇಳ್ಬೋದು. ಅಟ್ ದಿ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಇತ್ತೀಚೆಗೆ ಘೋಷಿಸಲಾದಂತಹ ಹಣಕಾಸಿನ ಪ್ಯಾಕೇಜ್ ಮಾರುಕಟ್ಟೆಯಲ್ಲಿ ಅವ್ರು ಏನಂತ ಹೇಳಿಕೆ ಕೊಟ್ಟರು ಗೊತ್ತಾ? ದೇರ್ ವಾಸ್ ಅ ಲ್ಯೂಕ್ ವಾರ್ಮ್ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಈ ಸಣ್ಣ ಆನ್ಲೈನ್ ವೋಚರ್ ಕಾರ್ಯಕ್ರಮಗಳು ಏನೆಲ್ಲ ಇರುತ್ತೆ, ಇದು ಲಿಮಿಟೆಡ್ ಫೈನಾನ್ಷಿಯಲ್ ಸಪೋರ್ಟ್ ಅಂದ್ರೆ ಇಟ್ ವೋಂಟ್ ಮೂವ್ ದ ನೀಡಲ್ ಆನ್ ಕನ್ಸ್ಯೂಮರ್ ಸ್ಪೆಂಡಿಂಗ್. UBS ಅಕಾರ್ಡಿಂಗ್ ಟು ಅನಲಿಸ್ಟ್, ಬೀಜಿಂಗ್ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ವಿಕ್ ಪರಿಹಾರಗಳನ್ನ ಹೊಂದಿಲ್ಲ. ಈಗ ಹೂಡಿಕೆದಾರರನ್ನ ನಾವು ನೋಡ್ತಿದೀವಿ ಅಂತಂದ್ರೆ 2025 ನಲ್ಲಿ ನಿರಂತರ ದುರ್ಬಲ ಬಳಕೆಯನ್ನ ನಿರೀಕ್ಷಿಸಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಲೆಡ್ ಗ್ರೋತ್ ಮಾದರಿಯಿಂದ ತ್ವರಿತವಾಗಿ ದೂರ ಇರಬೇಕು ಅಂತ ಚೈನಾ ಸಾಮರ್ಥ್ಯದ ಬಗ್ಗೆ ಈ ಮಾರುಕಟ್ಟೆಗಳಲ್ಲಿ ನಡೆಯುವಂತಹ ಆಶಾವಾದಿ ಆಗ್ಬೇಕು ಅಂತ ಸೂಚನೆ ಕೊಡ್ತಾನೆ ಇದೆ. ಅಪ್ಕಮಿಂಗ್ US ಟ್ಯಾರಿಫ್ಸ್ ಅಂಡರ್ ದಿ ನ್ಯೂ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಸುಮಾರು 20%. ಇಲ್ಲಿ ನಾವು ಕಳಕಳಿಯಾಗಿ ನೋಡ್ತಿದೀವಿ ಅಂತಂದ್ರೆ ಇಟ್ ವಿಲ್ ಹೆಲ್ಪ್ ರೀಬ್ಯಾಲೆನ್ಸ್ ಚೈನಾಸ್ ಎಕನಾಮಿ ಟುವರ್ಡ್ಸ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂತ ಹೇಳ್ಬೋದು. ಚೈನಾ ಈ ರೀತಿ ಮಾಡಬಹುದು ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ತನ್ನ ಒಂದು ವರದಿಯಲ್ಲಿ ಹೇಳಿದೆ. ಆಸ್ ಎಕ್ಸ್ಟರ್ನಲ್ ಡಿಮ್ಯಾಂಡ್ ಸ್ಕ್ವೀಸ್, ಚೈನಾ ದೇಶೀಯ ಬೇಡಿಕೆಯನ್ನ ಉತ್ತೇಜ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದೆಯಂತೆ. ಆದ್ರೆ ಚೈನಾದ ಆರ್ಥಿಕತೆ ಮೇಲೆ ಅಧಿಕಾರ ಹೊಂದಿರುವಂತಹ ಮೈಕಲ್ ಪೆಟಿಸ್ ಮೇಕ್ಸ್ ಅ ಸ್ಟ್ರಾಂಗ್ ಕೌಂಟರ್ ಆರ್ಗ್ಯುಮೆಂಟ್. ಚೈನಾವು ವ್ಯಾಪಾರದ ಹೆಚ್ಚುವರಿ ನಡೆಸ್ತಿದೆ. ಅವರು ಗಮನ ಸೆಳೆದಿದ್ದು ಎಲ್ಲಿ ಗೊತ್ತಾ? ದೇಶೀಯವಾಗಿ ಉತ್ಪನ್ನವನ್ನ ಯಾವ ರೀತಿ ಸೇವನೆ ಮಾಡಬೇಕು, ಹಾಗೆ ಎಲ್ಲಿ ಉತ್ಪಾದಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನ ಅವರು ಕಂಡುಹಿಡಿಬೇಕಾಗತ್ತೆ. ದಿಸ್ ಈಸ್ ಬೇಸಿಕ್ ಅಕೌಂಟಿಂಗ್. ಹಾಗೆ ಈಗ ಸುಂಕಗಳು ಯಾವ್ದಾದ್ರೂ ಚೈನೀ ಕುಟುಂಬಗಳಿಗೆ ಆದಾಯದ ಮೇಲೆ ಹೋಗ್ತಿದೆ ಅಂತಂದ್ರೆ ಬೇಸಿಕಲಿ ಇದನ್ನ ಯಾವ ರೀತಿ ಬದಲಾಯಿಸಬೇಕು, ಹಾಗೆ ಆಧಾರವಾಗಿರುವಂತಹ ಸಮಸ್ಯೆವನ್ನ ಯಾವ ರೀತಿ ಪರಿಹರಿಸಬೇಕು ಅಂತ ವ್ಯಾಪಾರದಲ್ಲಿ ಅವರು ಮರು ನಿರ್ದೇಶಿಸಬೇಕಾಗತ್ತೆ. ಈಗ ಗೋಲ್ಡ್ಮನ್ ಸ್ಯಾಕ್ಸ್ ಮತ್ತೆ UBS ಎರಡೂ ಕೂಡ ಟ್ರಂಪ್ ಆಡಳಿತದ ಅಡಿಯಲ್ಲಿ ಒಂದು ಹೊಸ ಫೋರ್ಕಾಸ್ಟಿಂಗ್ ಟ್ಯಾರಿಫ್ಸ್ ಅನ್ನ ಸೃಷ್ಟಿ ಮಾಡ್ತಿದೆ. ಈಗ ಗೋಲ್ಡ್ಮನ್ ಸ್ಯಾಕ್ಸ್ ನ ಒಂದು ಪ್ರಕರಣನ ನಾವು ನೋಡ್ತಿದೀವಿ ಅಂತಂದ್ರೆ ಈ ಚೈನೀ ಗೂಡ್ಸ್ ಗಳ ಮೇಲಿನಂತಹ ಒಂದು ಆವರೇಜ್ ರೇಟ್ಸ್ ಗಳನ್ನ 20% ಅಷ್ಟು ಹೆಚ್ಚಳಕ್ಕೆ ತಗೊಂಡ್ ಬಂದಿದೆ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. UBS ಸುಂಕಗಳನ್ನ ಹೆಚ್ಚಿಸಬೇಕು ಅಂತಾನೂ ಕೂಡ ನಿರೀಕ್ಷಿಸುತ್ತಿದೆ. ಪಾಸಿಬ್ಲಿ 10% ಅಷ್ಟು ಮಾತ್ರ. ಆದ್ರೆ ಅನಲಿಸ್ಟ್ ಪ್ರಕಾರ ಇದು ಕೆಟ್ಟ ಸನ್ನಿವೇಶದಲ್ಲಿ ಚೀನಾದ GDP ಬೆಳವಣಿಗೆ ಏನಿದೆ ಇದು 1% ವರೆಗೂ ಸಹ ಕಡಿಮೆ ಆಗ್ಬೋದು ಅಂತಾನೂ ಹೇಳ್ತಿದ್ದಾರೆ. However, ಕೆಲವು ಒಂದು ಅಂದಾಜುಗಳ ಪ್ರಕಾರ ನಾವು ನೋಡ್ತಿದೀವಿ ಅಂತಂದ್ರೆ ತುಂಬಾ ಆಕ್ರಮಣಕಾರಿಯಾಗಿರುವಂತಹ ವಾದ ಅಂತಾನೂ ಹೇಳ್ಬೋದು. ಯಾಕೆ ಅಂದ್ರೆ ಕಂಪನಿಗಳು ಈಗಾಗಲೇ ಮೊದಲ ವ್ಯಾಪಾರ ಯುದ್ಧದ ನಂತರ ವೇರಿಯಸ್ ರೀ ಎಕ್ಸ್ಪೋರ್ಟ್ ಚಾನೆಲ್ಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ಡ್ ಅಂತ ಹೇಳ್ಬೋದು. ಅಂದ್ರೆ ಈಗ ನೇರವಾಗಿ ಚೀನಾದಿಂದ ಬರುವಂತಹ ಗೂಡ್ಸ್ ಬದಲಿಗೆ ಏನಾಗ್ತಿದೆ ಗೊತ್ತಾ? ವಿಯಟ್ನಾಂ ಅಥವಾ ಮೆಕ್ಸಿಕೋಕ್ಕೆ ದಾರಿ ಮಾಡಿ ನಂತರ US-ಗೆ ಅದನ್ನ ಶಿಪ್ ಮಾಡ್ತಾರೆ. ಡಿಫ್ಲೇಷನರಿ ಪ್ರೆಷರ್ಸ್ ಆರ್ಂಟ್ ಜಸ್ಟ್ ಹರ್ಟಿಂಗ್ ಚೈನಾ, ದೇ ಆರ್ ಕ್ರಿಯೇಟಿಂಗ್ ಗ್ಲೋಬಲ್ ಟೆನ್ಷನ್ಸ್ ಅಂತ ಹೇಳ್ಬೋದು. ಈಗ ಈ ಹಣದುಬ್ಬರ ಏನಿದೆ ಇದು ಚೈನೀ ರಫ್ತುಗಳ ಬೆಲೆಗಳನ್ನ ತುಂಬಾ ಕಡಿಮೆ ಮಾಡ್ತಿದೆ. ಇದು ಯುನೈಟೆಡ್ ಸ್ಟೇಟ್ಸ್ ನಂತಹ ಪ್ರಮುಖ ಪಾರ್ಟ್ನರ್ಸ್ಗೆ ಈ ಎಕ್ಸಿಸ್ಟಿಂಗ್ ಟ್ರೇಡ್ ಇಂಬ್ಯಾಲೆನ್ಸ್ ಏನಿರುತ್ತೆ ಅದನ್ನ ತುಂಬಾ ವರ್ಸ್ಟ್ ಮಾಡ್ತಿದೆ. ಚೈನೀಸ್ ಸಂಸ್ಥೆಗಳು ದುರ್ಬಲ ದೇಶೀಯ ಬೇಡಿಕೆಯೊಂದಿಗೆ ಹೋರಾಡ್ತಿರ್ಬೇಕಾದ್ರೆ ಅವರು ಹೆಚ್ಚು ರಫ್ತು ಮಾರುಕಟ್ಟೆಗಳ ಹತ್ರನೂ ಕೂಡ ತಿರುಗ್ತಿದ್ದಾರೆ ಅಂತ ಹೇಳ್ಬೋದು. ಇದು ಎಲೆಕ್ಟ್ರಿಕ್ ವಾಹನಗಳು ಮತ್ತು ಸೋಲಾರ್ ಪ್ಯಾನೆಲ್ಸ್ ಇದೆಲ್ಲ ಏನಾಗುತ್ತೆ ಗೊತ್ತಾ? ಲೀಡಿಂಗ್ ಟು ಕನ್ಸರ್ನ್ಸ್ ಅಬೌಟ್ ಓವರ್ ಕೆಪಾಸಿಟಿ ಇನ್ ಇಂಡಸ್ಟ್ರೀಸ್. ಹಾಗೆ US ಮತ್ತು ಯುರೋಪ್ ನಲ್ಲಿ ಹೊಸ ಸುಂಕಗಳೊಂದಿಗೆ ಇದು ನಿಖರವಾಗಿ ಚಾಲನೆ ಸಹ ಮಾಡ್ತಿದೆ. ಈ ಪರಿಸ್ಥಿತಿಯನ್ನ ವಿಶೇಷವಾಗಿ ಸಂಕೀರ್ಣಗೊಳಿಸೋದು ಎರಡೂ ಕಡೆಯವರು ಹ್ಯಾವ್ ಅ ಲೆಜಿಟಿಮೇಟ್ ಕನ್ಸರ್ನ್ ಅಂತ ಹೇಳ್ಬೋದು. ಇನ್ನು ಚೈನಾದ ಕೈಗಾರಿಕಾ ಮಿತಿಮೀರಿದ ಸಾಮರ್ಥ್ಯವನ್ನ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಪ್ರವಾಹ ಮಾಡ್ತಿದೆ ಅಂತಂದ್ರೆ US ಇದ್ರ ಬಗ್ಗೆ ಖಂಡಿತವಾಗ್ಲೂ ಚಿಂತೆ ಮಾಡುತ್ತೆ. ಆದ್ರೆ ಚೈನಾ ದೇಶೀಯ ಬಳಕೆಯನ್ನ ಹೇಗೆ ಹೆಚ್ಚಿಸಬೇಕು ಎಂಬುದ್ರ ಬಗ್ಗೆನೂ ಕೂಡ ಲೆಕ್ಕಾಚಾರ ಮಾಡುವಾಗ ಈ ರಫ್ತು ಬೆಳವಣಿಗೆಯನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಯೋಚನೆ ಮಾಡೋದು ಅಗತ್ಯವಿದೆ. ಇದು ಕೇವಲ ವ್ಯಾಪಾರದ ಬಗ್ಗೆ ಮಾತ್ರ ಅಲ್ಲ, ಇದು ಆರ್ಥಿಕ ಮಾದರಿಗಳಲ್ಲಿನ ಒಂದು ಮೂಲಭೂತ ವ್ಯತ್ಯಾಸಗಳ ಬಗ್ಗೆನೂ ಕೂಡ ಅಂತ ಹೇಳ್ಬೋದು. ಇನ್ನು 2025ಕ್ಕೆ ನಾವೆಲ್ಲ ಎದುರು ನೋಡ್ತಿರ್ಬೇಕಾದ್ರೆ ING ಚೈನಾದಂತಹ GDP ಬೆಳವಣಿಗೆ ಕೂಡ 4.6%ಗೆ ನಿಧಾನವಾಗ್ತಿದೆ ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಬಳಕೆಯ ಬೆಳವಣಿಗೆ ಶಾಂತವಾಗಿನೂ ಕೂಡ ಉಳಿದಿದೆ. ಟು ರಿಯಲಿ ಚೇಂಜಸ್ ಡೈನಾಮಿಕ್, ಚೈನಾ ತನ್ನ ಆರ್ಥಿಕತೆಯಲ್ಲಿ ಆದಾಯವನ್ನ ಯಾವ ರೀತಿ ಹರಿಸಬೇಕು ಅನ್ನೋದ್ರ ಬಗ್ಗೆ ಮೂಲಭೂತವಾಗಿ ಪುನರಚನೆ ಮಾಡುವಂತಹ ಅಗತ್ಯ ಇದೆ. ಈಗ ಮನೆಗಳ ಕೈಗೆ ಯಾವ
ರೀತಿ ಹೆಚ್ಚಿನ ಹಣವನ್ನ ಕೊಡಬೇಕು, ಹಾಗೆ ಖರ್ಚು ಮಾಡೋದ್ರ ಬಗ್ಗೆ ಮತ್ತೆ ವಿಶ್ವಾಸವನ್ನ ಯಾವ ರೀತಿ ಹೆಚ್ಚಿಸಬೇಕು, ಇಂತಹ ಒಂದು ಸುಧಾರಣೆಗಳಿಲ್ಲ ಅಂತಂದ್ರೆ ಚೈನಾ ಒಂದು ಚಕ್ರದಲ್ಲಿ ಸಿಲ್ಕೊಳ್ಳುತ್ತೆ. ಇದು ಮನೆಯಲ್ಲಿ ನಡೆಯುವಂತಹ ಇನ್ಫ್ಲೇಷನ್ ಹಣದುಬ್ಬರಗಳಿಗಿಂತ ವಿದೇಶದ ವ್ಯಾಪಾರದಲ್ಲಿ ನಡೆಯುವಂತಹ ಒಂದು ಪ್ರೆಷರ್ಗೆ ಖಂಡಿತವಾಗ್ಲೂ ಕಾರಣ ಆಗತ್ತೆ. ಇವತ್ತಿನ ಟಿಡ್ಬಿಟ್ಸ್. ನಂಬರ್ 1, ದ ಗೌರ್ಮೆಂಟ್ ಹ್ಯಾಸ್ ಅಪಾಯಿಂಟೆಡ್ ರೆವಿನ್ಯೂ ಸೆಕ್ರೆಟರಿ ಸಂಜಯ್ ಮಲ್ಹೋತ್ರಾ ಫಾರ್ 3 years ಟರ್ಮ್ ಅಂತ ಹೇಳ್ಬೋದು. ಅಂದ್ರೆ 26ನೇ RBI ಗವರ್ನರ್ ಆಗಿ ಅವ್ರನ್ನ ನೇಮಿಸಿದ್ದಾರೆ. ಅನುಭವಿ IAS ಅಧಿಕಾರಿ ಮಲ್ಹೋತ್ರಾ ಅವರು ಸಾರ್ವಜನಿಕ ಹಣಕಾಸು ಕ್ಷೇತ್ರದಲ್ಲಿ ವ್ಯಾಪಕ ಪರಿಣತಿಯನ್ನು ಕೂಡ ಹೊಂದಿದ್ದಾರೆ. ಈಗ GST ಕೌನ್ಸಿಲ್ ಬಗ್ಗೆ ಚರ್ಚೆಯನ್ನ ಮಾಡ್ತಿದೀವಿ ಅಂತಂದ್ರೆ ಅವರು ಭಾರತದ ತೆರಿಗೆ ಸಂಗ್ರಹವನ್ನು ಕೂಡ ಹೆಚ್ಚಿಸ್ತಿದ್ದಾರೆ. ಹಾಗೆ ಇದರ ಒಂದು ಅಧಿಕಾರಾವಧಿಯು ಹೆಚ್ಚಿನ ಹಣದುಬ್ಬರ ಮತ್ತೆ ಬೆಳವಣಿಗೆಯ ಒತ್ತಡಗಳಂತಹ ಸವಾಲುಗಳ ನಡುವೆ ಪ್ರಾರಂಭವಾಗುತ್ತೆ. ನಂಬರ್ 2, ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ 4.5 ಟ್ರಿಲಿಯನ್ಗೆ ತಲುಪೋದ್ರಿಂದ ಹಣಕಾಸಿನ ಹೊಣೆಗಾರಿಕೆಗಳೆಲ್ಲ ಏನಿರುತ್ತೆ ಇದನ್ನ ನಿಗ್ರಹಿಸಲೇಬೇಕು ಅಂತ ಸರ್ಕಾರ FY26 ಒಳಗೆ ಸಾರ್ವಭೌಮ ಚಿನ್ನದ ಬಾಂಡ್ಗಳು ಏನೆಲ್ಲ ಇದೆ ಇದನ್ನ ಹಂತ ಹಂತವಾಗಿ ಹೊರ ಹಾಕಬೇಕು ಅಂತ ಯೋಜಿಸ್ತಿದೆ. ಅಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ಸ್ ನ ಹೊರ ಹಾಕಬೇಕು ಅಂತ ಸರ್ಕಾರ ಒಂದು ಸ್ಟೆಪ್ ಅನ್ನ ಮುಂದಕ್ಕೆ ತಗೊಳ್ತಿದೆ. ಹಾಗೆ ಹಣಕಾಸಿನ ಬಲವರ್ಧನೆ ಮತ್ತೆ ಚೈನಾದ ಆಮದು ಸುಂಕಗಳನ್ನ ಕಡಿಮೆ ಮಾಡಬೇಕು ಅಂತ ಗಮನ ಹರಿಸೋದ್ರಿಂದ ಈ ಸಣ್ಣ ಸಣ್ಣ ಹೂಡಿಕೆದಾರರು ಯಾರೆಲ್ಲ ಇದ್ದಾರೆ ಅವರು ಚೈನಾದ ETF ಗಳಿಗೆ ಖಂಡಿತವಾಗ್ಲೂ ತಿರುಗಬಹುದು. ನಂಬರ್ 3, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಯಾರೆಲ್ಲ ಇದ್ದಾರೆ ಇವರು ಡಿಸೆಂಬರ್ 2024 ನಲ್ಲಿ 24,454 ಕೋಟಿ ಹೂಡಿಕೆ ಮಾಡಿದ್ರು, ಅಂದ್ರೆ ಇನ್ವೆಸ್ಟ್ ಮಾಡಿದ್ರು. ಈಗ ಅಕ್ಟೋಬರ್ ಮತ್ತೆ ನವೆಂಬರ್ ನಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಒಂದು ರೀಪಲ್ಸ್ಡ್ ಔಟ್ಫ್ಲೋಸ್ ಇದೆ ಅಂತ ಹೇಳ್ಬೋದು. ಬೇಸಿಕಲಿ ದಿಸ್ ಇನ್ಫ್ಲೋ ಸಿಗ್ನಲ್ಸ್ ರಿನ್ಯೂವ್ಡ್ ಕಾನ್ಫಿಡೆನ್ಸ್ ಇನ್ ಇಂಡಿಯನ್ ಮಾರ್ಕೆಟ್ಸ್. ಹಾಗೆ IT ಮತ್ತೆ ಬ್ಯಾಂಕಿಂಗ್ ವಲಯಗಳಿಗೆಲ್ಲನೂ ಕೂಡ ಸುಧಾರಿತ ಮೌಲ್ಯ ಮಾಪನಗಳಿಂದ ಒಂದು ಪ್ರಯೋಜನ ಬರುತ್ತೆ ಅಂತಾನೂ ಹೇಳ್ಬೋದು. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್. ನಿಮ್ಮೆಲ್ಲರೂ ಕೂಡ ಈ ಸಂಚಿಕೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ, ಸೈನಿಂಗ್ ಆಫ್.